ಮಲೆನಾಡು ಗಿಡ್ಡಗಳನ್ನ ಉಳಿಸಬೇಕು, ನಮ್ಮಲ್ಲಿ ಉಳಿಬೇಕು. ನಾವಿನ್ನು ಒಳ್ಳೆ ಫೋಟೋದಲ್ಲಿ ನೋಡುವಂತ ಸ್ಥಿತಿ ಬರಬಾರ್ದು. ಹಂಗೆ ಚೆನ್ನಾಗಿರೋ ಹಸುಗಳನ್ನೆಲ್ಲ ರೈತರಿಗೂ ಎಲ್ಲ ಕೊಡ್ತಾ ಬಂದು ನಮ್ಮಲ್ಲಿ ಒಂದು 30 ಗಂಡುಗರುಗಳಿದ್ದಾವೆ. ಹಾಗೆ ಹಸುಗಳು ಎಲ್ಲ ಸೇರಿ ಒಂದು 100, 106, 107 ಏನೋ ಇದೆ. ಕ್ರಮೇಣ ನಮಗೆ ಅದು ಒಂಥರ ಗಿಲ್ಟ್ ಕಾಡ್ಲಿಕ್ಕೆ ಅಯ್ಯೋ ಪಾಪ ಅವನ್ನ ಹಾಲು ಕರೆದು ನಾವು ತುಪ್ಪ ಮಾರಿದೆ. ಮತ್ತೆ ನಮಸ್ಕಾರ ಗೋಬಂಧುಗಳಿಗೆ. ನನ್ನ ಹೆಸರು ವಿನಾಯಕ್ ಭಟ್ ಬ್ಯಾಣದ ಮನೆ ಅಂತ. ಇಲ್ಲಿ ಕಾನ್ಸೂರು ಸಿದ್ದಾಪುರ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ. ನಾನು ಒಂದು ಚಿಕ್ಕದಾದ ಒಂದು 100 ಹಸುಗಳನ್ನ ಒಂದು ಗೋಶಾಲೆ, ನನ್ನೊಂದು ಒಂದೇ ಸ್ವಂತ ಆದ ಗೋಶಾಲೆಯನ್ನು ನಡೆಸ್ತಾ ಇದ್ದೀನಿ. ನಮ್ಮಲ್ಲಿ ಸ್ವರ್ಣ ಕಪಿಲ ಅಂತ ಒಂದಿಷ್ಟು ಹಸುಗಳು, ಸ್ವರ್ಣ ಕಪಿಲ ಹಸುಗಳನ್ನ ನಾನೊಂದು ಇಷ್ಟು ಹಸುಗಳನ್ನ ಮೇಂಟೈನ್ ಮಾಡ್ತೇನೆ. ನಮ್ಮಲ್ಲಿ ಟೋಟಲ್ ಒಂದು 100 ಹಸುಗಳನ್ನ ಸಾಕ್ತಾ ಇದ್ದೀವಿ. ನಮ್ಮ ಉದ್ದೇಶ ಏನಂದರೆ ಅವುಗಳನ್ನ ಪಾಲನೆ ಮಾಡುವುದು, ಅವುಗಳ ತಳಿಯನ್ನು ಅಭಿವೃದ್ಧಿಪಡಿಸುವುದು ಅಂತ ಒಂದು ಇಟ್ಕೊಂಡು ಇವತ್ತು ಅವುಗಳನ್ನ ಸಾಕ್ತಾ ಇದ್ದೀವಿ. ನಾವು ಆ್ಯಕ್ಚುಲಿ ಬೆಂಗಳೂರಲ್ಲಿದ್ದವರು. ನಮ್ಮದು ಮೂಲ ಹೊನ್ನಾವರ ಕರ್ಕಿ ಒಂದು ಚಿಕ್ಕದಾದ ಗ್ರಾಮ ಅದು. ಅಲ್ಲಿಂದ ಎಜುಕೇಷನ್ ಮುಗಿಸಿ ಹಾಗೆ ಬೆಂಗಳೂರು ಲೈಫಿಂದ ಒಂದು 8 ವರ್ಷ ಬೆಂಗಳೂರು ಲೈಫ್ ಕಳೆದು ಮತ್ತು ಪುನಃ ಇಲ್ಲಿ ಸಿರ್ಸಿ ತಾಲೂಕಿಗೆ ಬಂದು ಈ ಜಾಗವನ್ನು ತಗೊಂಡು ಒಂದು ಚಿಕ್ಕದಾದ ಒಂದು ಗೋಶಾಲೆಯನ್ನು 7 ವರ್ಷದಿಂದ, ಫಸ್ಟ್ ನಮ್ಮಲ್ಲಿ HF ಇತ್ತು, HF ಜೆರ್ಸಿ ಎಲ್ಲ ಇತ್ತು. ಕೊನೆಗೆ ಅದನ್ನು ಕ್ಲೋಸ್ ಮಾಡಿ ಇವುಗಳನ್ನ ಉಳಿಸ್ಬೇಕು, ಈ ಮಲೆನಾಡು ಗಿಡ್ಡ ತಳಿಗಳ ಒಂದು ಅಂತ್ಯ ಸ್ಟೇಜಲ್ಲಿದೆ ಅಂದರೆ ಆ ಒಂದು ಇದರಲ್ಲಿದೆ ಅಂತ ಬಿಟ್ಟು ಇವುಗಳನ್ನ ಸಾಕಬೇಕು ಅಂತ ಒಂದು ನಿರ್ಧಾರ ತಗೊಂಡು ನಾವು ಇವುಗಳನ್ನ ಒಂದು ಸ್ಟಾರ್ಟ್ ಮಾಡಿದ್ವಿ. ಒನ್ ಟೈಮ್ 10, 15 ಹೊಳೆ ಒಂದೇ 3 ಮಂತಲ್ಲಿ ನಮಗೊಂದು 25, 30 ಹಾಗೆ ಹೆಚ್ಚಾಗ್ತಾ ನಮ್ಮಲ್ಲಿ ಏನಾಗಿದೆ ವಯಸ್ಸಾಗಿದ್ದ ಹಸುಗಳನ್ನ ನಾವು ಇಟ್ಕೊಂಡು ಹಾಗೆ ಚೆನ್ನಾಗಿರೋ ಹಸುಗಳನ್ನೆಲ್ಲ ರೈತರಿಗೂ ಎಲ್ಲ ಕೊಡ್ತಾ ಬಂದ್ವಿ. ನಮ್ಮಲ್ಲಿ ಇವಾಗ ಗಂಡುಗರುಗಳು ಅವುಗಳ ಸಂಖ್ಯೆನೇ ಜಾಸ್ತಿ ಇದೆ. ಯಾಕೆಂದರೆ ಗಂಡುಗರುಗಳನ್ನ ಯಾರು ಸಾಕೋರಿಲ್ಲ, ಬಟ್ ತೊಂದರೆ ಇಲ್ಲ, ನಾವು ಅದನ್ನು ಸಾಕ್ತಾ ಇದ್ದೀವಿ. ನಮ್ಮಲ್ಲಿ ಒಂದು 30 ಗಂಡುಗರುಗಳಿದ್ದಾವೆ. ಹಾಗೆ ಹಸುಗಳು ಎಲ್ಲ ಸೇರಿ ಒಂದು 100, 106, 107 ಏನೋ ಇದೆ. ಬಟ್ ನಮ್ಮಲ್ಲಿ ಇರುವಂಥದ್ದು ಎಲ್ಲದೂ ವಯಸ್ಸಾಗಿರುವಂಥ ಒಂದು ಹಸುಗಳೇ ನಮ್ಮಲ್ಲಿ ಜಾಸ್ತಿ ಇರುವಂಥದ್ದು. ಯಾಕೆಂದರೆ ಅವುಗಳು ಕಷಾಯ ಕಾರ್ಖಾನೆ ಹೋಗಬಾರ್ದು, ಮತ್ತು ಅವುಗಳಿಂದ ಕಷಾಯ ಕಾರ್ಖಾನೆ ಹೋಗಬಾರ್ದು. ಅವನು ಅಟ್ಲೀಸ್ಟ್ ನಮ್ಮ ಯಾವುದೇ ಒಂದು ಇದಕ್ಕೆ ಸೇರಬಾರ್ದು. ಅದು ಎಷ್ಟು ದಿನ ಅವುಗಳಿಗೆ ಆಯುಷ್ಯ ಏನು ಕೊಟ್ಟಿದ್ದಾನೋ ದೇವರು, ಅದನ್ನು ಅನುಭವಿಸಿ ಹೋಗಬೇಕು. ಆ ಒಂದು ಉದ್ದೇಶದಿಂದ ವಯಸ್ಸಾಗಿದ್ದ ಹಸುಗಳನ್ನೆಲ್ಲ ನಾವು ಇಟ್ಕೊಂಡಿದ್ದೀವಿ. ನಮ್ಮದು ಉದ್ದೇಶ ಏನಂದರೆ ಮೊದಲೆಲ್ಲ ನಾವು ಹಾಲನ್ನು ಕರೆದು ಈ ತುಪ್ಪಗಳನ್ನು ಮಾಡ್ತಾಯಿದ್ವಿ. ಕ್ರಮೇಣ ನಮಗದು ಒಂಥರ ಗಿಲ್ಟ್ ಕಾಡ್ಲಿಕ್ಕೆ ಅಯ್ಯೋ ಪಾಪ ಅವನ್ನ ಹಾಲು ಕರೆದು ನಾವು ತುಪ್ಪ ಮಾರಿದೆ, ಮತ್ತು ಅದರಿಂದ ಏನು ನಮಗೆ ಅಷ್ಟೊಂದು ಖುಷಿ ಕೊಟ್ಟಿರಲಿಲ್ಲ. ಬಟ್ ಅದನ್ನು ನಾವು ಕೊನೆಗೆ ಕರುಗಳಿಗೆ ಅಷ್ಟು ಹಾಲುಗಳನ್ನು ನಮ್ಮ ಮನೆಗೆ, ನಾಯಿಗಳಿಗೆ, ನಮ್ಮ ಮನೆ ಯೂಸ್ಗಳಿಗೆ ಏನು ಬೇಕೋ ಅದಷ್ಟು ಮಾತ್ರ ನಾವು ಹಾಲನ್ನು ಕರೆದು ಉಳಿದೆಲ್ಲ ಏನು ಸ್ವಲ್ಪ ಹಾಲಿರುವಂಥದ್ದನ್ನು ಯಾವುದೂ ಕರೆಯೋಕ್ಕೆ ಹೋಗಲ್ಲ. ತಕ್ಕಮಟ್ಟಿಗೆ ತಾಯಿಗೂ ಸಾಕು ನಮಗೂ ಸಿಗತ್ತೆ ಅಂತ ಹಸುಗಳಲ್ಲಿದ್ದರೆ ಮಾತ್ರ ಅಂತ ಬೆಳಗ್ಗೆ ಒಂದು 4 ಲೀಟ್ರ್ ಹಸುಗಳನ್ನ ಕರಿತೀವಿ. ನಾವು 4 ಲೀಟ್ರ್ ಬೆಳಿಗ್ಗೆ ಕರಿತೀವಿ, ಸಾಯಂಕಾಲ ಒಂದು 4 ಲೀಟ್ರ್ ಕರ್ಕೊಳ್ತೀವಿ. ನಮ್ಮ ಉದ್ದೇಶ ಇಷ್ಟೇ, ಈ ಮಲೆನಾಡು ಗಿಡ್ಡಗಳನ್ನು ಉಳಿಸ್ಬೇಕು, ಅವುಗಳ ಸಂತತಿ ಮುಂದಿನೊಂದು ಏನು ಪೀಳಿಗೆಗೆ ಅವುಗಳು ನಮ್ಮಲ್ಲಿ ಉಳಿಬೇಕು. ಯಾಕೆಂದರೆ ಅವುಗಳನ್ನ ನಾವಿನ್ನು ಅವಳನ್ನ ಫೋಟೋದಲ್ಲಿ ನೋಡುವಂಥ ಸ್ಥಿತಿ ಬರಬಾರ್ದು ಹೇಳೋ ಒಂದು ಮೇನ್ ಉದ್ದೇಶ ಇಟ್ಕೊಂಡು ನಾವು ಅದನ್ನು ಸಾಕ್ತಾ ಇದ್ದೀವಿ. ಸಾಕೋದ್ರಲ್ಲಿ ನಿಮ್ಗೇನು ನೀವು ಕೇಳ್ಬೋದು, ಕೆಲವು ರೈತರು ಏನು ಲಾಭ ಇದೆ ಅಂತ. ಕೆಲವರಿಗೆ ಲೆಕ್ಕಾಚಾರಕ್ಕೆ ಬಂದಾಗ ಅದು ಏನು ಸರ್ ನಿಮ್ಗೆ ಇದರಿಂದ ಏನು ಪ್ರಾಫಿಟ್ ಏನಿದೆ, ಇದರಲ್ಲಿ ಏನು ಇನ್ಕಮ್ ನೀವು ತೆಗಿತಾ ಇದ್ದೀರಾ. ಬಟ್ ನಾನು ಮೊದಲೇ ಹೇಳಿದಾಗೆ ನಾನು ಅದರಿಂದ ಏನನ್ನೂ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ನನ್ನ ಜೀವನದ ಪ್ರತಿಯೊಂದು ಇದು ಅದನ್ನು ಸೇವೆಗೋಸ್ಕರ ನಾನು ಏನು ದುಡ್ದಿದ್ದೀನೋ ಅವುಗಳಿಗೆ, ನನ್ನಲ್ಲಿ ಬರುವಂಥ ಇನ್ಕಮ್ ಏನಿದೆಯೋ ಅದು ಅವುಗಳಿಗೆ, ತೋಟದಲ್ಲಿ ಬರುವಂಥ ಇನ್ಕಮ್ ಇರಲಿ. ಮತ್ತು ನಾನು ಈ ಹಸುಗಳನ್ನ ಕೆಲವರು ತುಂಬ ಬೆಂಗಳೂರು ಅಲ್ಲಿಂದ ಬರ್ತಾರೆ, ನಮಗೊಂದು ಮಲೆನಾಡು ಗಿಡ್ಡ ಕೊಡಿ. ಯಾಕೆಂದರೆ ಮಲೆನಾಡು ಗಿಡ್ಡ ವ್ಯಾಲ್ಯೂ ತುಂಬ ಇದೆ, ಗಣನೀಯವಾಗಿ ಎಷ್ಟು ಬೇಡಿಕೆ ಇದೆ ಅಂದರೆ ಇವತ್ತು ಅದನ್ನು ನಮ್ಮ ಹತ್ರ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಅದನ್ನು ಸ್ವಲ್ಪ ದೂರನೇ ಇದ್ದೀವಿ, ಅಷ್ಟು ಹಸುಗಳಿಗೆ ಬೇಡಿಕೆ ಇದೆ. ಆದರೆ ನಾವು ಏನು ಮಾಡ್ತೀವಿ, ನಾವು ಅಂಥ ಒಂದು ಸಾಕ್ತಾರೆ ಅಂತ ಒಂದು ಪ್ರೀತಿನ ಸಾಕೊಂಡು ತುಂಬ ಇದು ಮಾಡಿದಾಗ ನಾವು ಅವರಿಗೆ ಹಸುಗಳನ್ನ ತಂದು ಕೊಡ್ತೀವಿ. ವಾರಕ್ಕೊಂದು 5-6 ಹಸುಗಳು ತಂದು ಇಟ್ಟಿರ್ತೀವಿ. ಯಾರೋ ಬರ್ತಾರೆ ತನಗೊಂದು ಹಸು ಕೊಡಿದ, ನಾವು ಅವಾಗ ಏನು ಮಾಡ್ತೀವಿ ಕೇಳಿದ್ರೆ ಆ ಹಸುಗಳಿಗೆ ನಮ್ಮ ಗೋಶಾಲೆ ವತಿಯಿಂದ ನಾವು ಅದನ್ನು ಓಡಾಡಿ ನಾವು ಅದನ್ನು ಚಾಯ್ಸ್ ಮಾಡಿ. ಯಾಕೆಂದರೆ ನಾವು ಅದರಲ್ಲಿ ಈ ಕೆಲವೊಂದು ಗಲಾಟೆ ಮಾಡೋದು, ತುಂಬ ಫೆರೋಸಿಯಸ್ ಇರೋದು,
ಅವನ್ನೆಲ್ಲ ನಾವು ಇಟ್ಕೊಳ್ತೀವಿ. ತುಂಬ ಸೈಲೆಂಟ್ ಇದ್ದರೆ ಅದು ರೈತರಿಗೆ ಕೊಡ್ತೀವಿ. ಅದನ್ನು ನಮ್ಮ ಗೋಶಾಲೆಗೆ ನಾವು ಅದರಿಂದ ಒಂದು ಹಸುವಿನ ಮೇಲೆ 2,000 3,000 ಚಾರ್ಜ್ ಮಾಡ್ತೀವಿ. ಅದನ್ನು ತಂದು ನಿಮಗೆ ಚಾಯ್ಸ್ ಮಾಡಿ ತಂದು ಕೊಟ್ಟಿದ್ದಕ್ಕೆ. ಅದನ್ನು ಮತ್ತು ನಮ್ಮ ಒಂದು ಸ್ವಂತಕ್ಕೆ ಅದನ್ನು ಆ ಹಣವನ್ನು ಉಪಯೋಗಿಸುವುದಿಲ್ಲ. ಒಂದು ಗೋಶಾಲೆಗೆ, ಯಾಕೆಂದರೆ ನಮಗೆ ವರ್ಷಕ್ಕೆ 12ರಿಂದ 12.5 ಲಕ್ಷ ಖರ್ಚಿದೆ. ಫರ್ ಮಂತ್ 1,10,000 ರೂಪಾಯಿ, 10,000ರಿಂದ 20,000ವರೆಗೂ ನಮಗೆ ಪ್ರತಿ ತಿಂಗಳು ಖರ್ಚಿದೆ. ನಮ್ಮ ತೋಟದಲ್ಲಿ ಬಂದು ಇನ್ಕಮ್ ಒಂದು 6ರಿಂದ 7 ಲಕ್ಷ. ಆ ಉಳಿದ ಹಣಗಳಿಗೆ ನಾವು ಬೇರೆ ಏನಾದರೂ ಒಂದು ಆಲ್ಟರ್ನೇಟ್ ಮಾಡಲೇಬೇಕು. ಹಾಗಾಗಿ ನಾವೇನು ಮಾಡ್ತೀವಿ ಕೇಳಿ, ಇದು ಒಂದು. ಮತ್ತು ನಾವು ಸ್ವಂತ ಬೇರೆ ಬೇರೆ ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡು ನಾವು ಅದನ್ನು ಒಂದು ವರ್ಷಕ್ಕೆ ಮನೆಗೆ ಇದನ್ನು ನಾವು ನಮ್ಮ ಮನೆಗೆ 1.5 ಲಕ್ಷ ಮನೆ ಯೂಸಿಗೆ, ಉಳಿದಷ್ಟು ಗೋವಿಗಳಿಗೆ ಅಷ್ಟೇ. ಎಲ್ಲರೂ ನಾನು ಹೇಳಬೇಕು ಅಂದರೆ ಎಲ್ಲರೂ ಒಂದೊಂದು ಗೋಗಳನ್ನ ಸಾಕೋದ್ರಿಂದ ಇಷ್ಟೊಂದು ಹಸುಗಳನ್ನ ಒಬ್ಬರೇ ಸಾಕುವಂಥ ಸಂದರ್ಭ ಬರೋದಿಲ್ಲ. ಮನೇಲಿ ಒಂದು ಗೋವನ್ನು ಸಾಕು. ಏಕೆಂದರೆ ಸಾವಿರಾರು ಕುಟುಂಬಗಳು, ಎಷ್ಟು ಲಕ್ಷಾಂತರ ಕುಟುಂಬಗಳು ಒಂದೊಂದು ಹಸು ಸಾಕು. ಇವತ್ತು ಅವುಗಳ ಸಂಖ್ಯೆ ಮತ್ತೆ ಪುನಃ ಗಣನೀಯವಾಗಿ ಮಲೆನಾಡು ಗಿಡ್ಡವನ್ನು ನಮ್ಮಲ್ಲಿ ಮಲೆನಾಡಲ್ಲಾಗಲಿ ಕರಾವಳಿಯಲ್ಲಾಗಲಿ ಅದನ್ನು ಸಂಖ್ಯೆಯನ್ನು ಏರಿಸ್ಬೋದು. ಎಲ್ಲ ಗೋಬಂಧುಗಳಿಗೂ ನನ್ನ ಮತ್ತು ಏನು ಟ್ರೇಡಿಂಗ್ ಮಾಡ್ತೀವಲ್ಲ ಅದನ್ನು ನಾವು ಅದನ್ನು ಅಲ್ಲಿಂದ ಅಲ್ಲಿಗೆ ಕೈಯಿಂದ ಒಂದೊಂದು ಸಲ ಹೋಗುತ್ತೆ. ಲಾಸ್ಟ್ ಏನು ನಮ್ಮ ಈ ಕೊರೋನಾ ಒಂದು ಮಹಾಮಾರಿ ಬಂದಾಗ ಯಾವುದು ಹೊರಗಡೆ ಏನೂ ಯಾವುದೇ ಒಂದು ಟ್ರೇಡಿಂಗ್ ಇಲ್ಲ, ಇನ್ಕಮ್ ಇಲ್ಲ, ಆವಾಗ ಕೈಯಿಂದ ಹೋಯ್ತು. ಅದನ್ನು ಯಾವತ್ತೂ ಅದ್ರ ಬಗ್ಗೆ ನಾವು ಚಿಂತೆ ಮಾಡಿಲ್ಲ. ಯಾಕೆಂದರೆ ನಾವು ಹಾಕಿರೋದು ಗೋವಿಗೆ. ಒಂದು 5-6 ಲಕ್ಷ ಲಾಸ್ ಆಯಿತು. ಯಾಕೆಂದರೆ ಹೊರಗಿನ ಏನೂ ಇನ್ಕಮ್ ಇರಲಿಲ್ಲ. 3-4 ತಿಂಗಳ ಲಾಕ್ಡೌನ್ ಆಯಿತು. ಮತ್ತು ಬೇರೆ ಇನ್ಕಮ್ಗಳೇ ನಮಗೆ ನಿಂತೋಗ್ಬಿಡ್ತು. ಆವಾಗ 2 ಟೈಮು ನಮಗೆ ತುಂಬ ನಮ್ಮ ಗೋಶಾಲೆಗೆ ತುಂಬ ಒಂದು ಕಷ್ಟನೂ ಆಯಿತು. ಗೋಗಳಿಗೂ ಕಷ್ಟ, ನಮಗೆ ಕಷ್ಟ ಆದರೆ ಗೋಗಳಿಗೂ ಕಷ್ಟ. ಆದರೂ ಈ ಒಂದು ಲೆವೆಲಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಮುಂದೊಂದು ದಿನ ಎಲ್ಲರ ಸಹಾಯ ಮತ್ತು ಇದು ಇದ್ದರೆ ಮತ್ತೊಂದಿಷ್ಟು ಹಸುಗಳನ್ನ ಸಾಕುವಂಥ ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೀವಿ. ನಮ್ಮಲ್ಲಿ ನಮ್ಮದು ಮೇನ್ ಇರೋದೇ ಅಷ್ಟು ಹಸುಗಳು ಮಲೆನಾಡು ಗಿಡ್ಡ. ಮಲೆನಾಡು ಗಿಡ್ಡದಲ್ಲಿ ನಮ್ಮಲ್ಲಿ ಒಂದು ಸ್ವರ್ಣ ಕಪಿಲಾಳು ಒಂದು ಅಪರೂಪ ಅಂದರೆ ಭೂಮಿ ಮೇಲೆ ತುಂಬ ಅಪರೂಪವಾದ ಒಂದಿಷ್ಟು ಬ್ರೀಡ್ಗಳು ಹಸುಗಳಿದ್ದಾವೆ. ಅವುಗಳನ್ನ ನಮ್ಮಲ್ಲಿ ತುಂಬ ಗಣನೀಯ ಮಾಡಿದ್ವಿ. ಅಷ್ಟು ಕರುಗಳನ್ನ, ಯಾಕೆಂದರೆ ಅದು ವರ್ಷಕ್ಕೆ ಇಷ್ಟು ಹಸುಗಳಿದ್ರು 1-2 ಕರುಗಳು ನಮ್ಮ ಸಿಗ್ತವೆ. ಬಟ್ ನಮ್ಮ ಆತ್ಮೀಯರು ಒಂದು ಕರು ಕೊಡಿ, ಅದು ಸ್ವರ್ಣ ಕಪಿಲಾನೆ. ಯಾಕೆಂದರೆ ಅಷ್ಟೊಂದು ವ್ಯಾಲ್ಯೂ ಇರುವಂಥ ಬ್ರೀಡ್ ಆಗಿದ್ದಕ್ಕೆ ನಮ್ಮಲ್ಲಿ ಇವತ್ತು ಅವುಗಳ ಕರುಗಳನ್ನ ನಾವು ಡೆವಲಪ್ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ಫ್ರೆಂಡ್ಗಳೆಲ್ಲ ಬಂದವರು ಎತ್ಕೊಂಡು ಹೋಗಿರ್ತಾರೆ. ಮತ್ತು ಶ್ವೇತ ನಮ್ಮಲ್ಲಿ ವೈಟ್ ಕಲರ್, ಮಲೆನಾಡು ಗಿಡದಲ್ಲಿ ಅತಿ ವೈಟ್ ಕಲರ್ ಇರುವಂಥದ್ದು ನಮ್ಮಲ್ಲಿ ತುಂಬ ಇದೆ. ಅವುಗಳನ್ನು ತುಂಬ ಅಪರೂಪವಾದಂಥ ಒಂದು ಬ್ರೀಡ್ಗಳು. ಮತ್ತು ಕಪಿಲ ಅಂತ ಫುಲ್ಲು ಕಪ್ಪು ಇರುವಂಥದ್ದು, ಅವುಗಳು ತುಂಬ ಅಪರೂಪ. ಬಟ್ ಸ್ವಲ್ಪ ನಮ್ಮಲ್ಲಿ ಮಲೆನಾಡು ಗಿಡದಲ್ಲಿ ಅವುಗಳು ಸ್ವಲ್ಪ ಹೇರಳವಾಗಿ ಸಿಗ್ತವೆ. ಕಪ್ಪು ಒಂದು ಸ್ವಲ್ಪ ಹೇರಳವಾಗಿ ಸಿಗ್ತವೆ. ಬಟ್ ಸ್ವರ್ಣ ಕಪಿಲ ಮತ್ತು ಶ್ವೇತ ಕಪಿಲ ಅದನ್ನು ನಾವು ಇಲ್ಲಿನ್ನು ಡೆವಲಪ್ ಮಾಡಿ ಅದರಲ್ಲಿ ಒಳ್ಳೆ ಮಿಲ್ಕನ್ನು ತೆಗೆದು ನಮ್ಮಲ್ಲಿ ಒಳ್ಳೆ ಒಂದು ಬುಲ್ಲಿದೆ. ಅದ್ರ ಮದರ್ ಇರಲಿ, ಅದ್ರ ತಾಯಿ ಹಾಲು, ಅದನ್ನು ಬರುವಂಥ ಕರುಗಳದ್ದು ಒಳ್ಳೆ ರಿಸಲ್ಟ್ ಇರುವಂಥ ಕರು, ಅದ್ರ ಹುಟ್ಟಿರೋ ಕರುಗಳು ಒಳ್ಳೆ ಮಿಲ್ಕಿಂಗ್ ಇರುವಂಥ ಕರುಗಳು ಬರ್ತಾ ಇದೆ. ನಮ್ಮ ಮುಂದೊಂದು ದಿನ ಅದನ್ನು ಚೆನ್ನಾಗಿ ಡೆವಲಪ್ ಮಾಡಿ ನಾವು ಅದನ್ನು ರೈತರಿಗೆ ಕೊಡುವಂಥ ಒಂದು ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೀವಿ. ನಂದು ಆ್ಯಕ್ಚುಲಿ ಡಿಪ್ಲೊಮೊ. ನಾನೊಂದು ನಮ್ಮ ಮಾವವ್ರ ಕಂಪ್ನಿಯಲ್ಲಿ, ಕನ್ಸ್ಟ್ರಕ್ಷನ್ ಕಂಪ್ನಿ ಅವ್ರದ್ದು ಯಾವುದೋ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ದೆ. ನನ್ನ ಮಿಸ್ಸಸ್ಸು HP ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ಲು. ನಮ್ಮಿಬ್ಬರದು ಸೇರಿ ಒಂದು ತಿಂಗಳಿಗೆ 1.25 ಲಕ್ಷವರೆಗೂ ಇನ್ಕಮ್ ಇತ್ತು ನಮಗೆ. ಒಂದು 7-8 ಇಯರ್ಸ್ ಬ್ಯಾಕ್ 1.25 ಲಕ್ಷ ಇಬ್ಬರಲ್ಲೂ ದುಡಿಮೆ ಇತ್ತು. ಬಟ್ ನಮ್ಗೆ ಅವತ್ತು ದುಡಿಮೆಗಿಂತ ಹೆಚ್ಚು ನಮ್ಮ ಮಕ್ಕಳ ಬಗ್ಗೆ ನಾವು ಚಿಂತೆ ಮಾಡಿದಾಗ ನಾವು ಆ ಸಿಟಿ ಲೈಫ್ ಬೇಡ, ಅವುಗಳು ಒಳ್ಳೆ ವಾತಾವರಣದಲ್ಲಿ ಬೆಳೀಲಿ, ಒಳ್ಳೆ ನಮ್ಮೊಟ್ಟಿಗೆ. ಯಾಕೆಂದರೆ ನಾವು ಬೆಳಗ್ಗೆ ಹೋಗೋದು, ನಮ್ಮ ಮಿಸ್ಸಸ್ ಎಷ್ಟೊತ್ತಿಗೆ ಹೋಗೋದು, ನಾವು ಎಷ್ಟೊತ್ತಿಗೆ ಬರೋದು, ಮಕ್ಕಳು ಎಷ್ಟೊತ್ತಿಗೆ, ಪಾಪ ಅವರು ತಂದೆ ತಾಯಿ ನೋಡುವಾಗ ನಿದ್ರೆ ಅವರಿಗೆ. ಅಂದರೆ ತಂದೆ ಯಾರೋ ಅವರಿಬ್ಬರನ್ನು ಬಾಂಧವ್ಯಗಳು ಆ ಒಂದು ದಿನಗಳನ್ನು ಕಳೀಲಿಕ್ಕೆ ಅವರಿಗೇನು ಟೈಮನ್ನು ನಮ್ಮೊಟ್ಟಿಗೆ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಆ ಒಂದು ಉದ್ದೇಶದಿಂದ ಅವರು ನಮ್ಮೊಟ್ಟಿಗೆ ಚೆನ್ನಾಗಿ ಬೆಳಿಬೇಕು. ನಮ್ಮನ್ನು ಬಾಂಧವ್ಯ ನಾವು ಏನು ಬೆಳೆಸಿರ್ತೀವಿ ಅವರು ನೆಕ್ಸ್ಟ್ ಅವ್ರ ಜನ್ರೇಷನಿಗೆ ಅದೇ ಥರ ಮಕ್ಕಳನ್ನ ಪ್ರೀತಿಯಿಂದ ಸಾಕ್ತಾರೆ ಹೇಳೋ ಒಂದು ಮನೋಭಾವ ಇಟ್ಕೊಂಡು ನಾವು ಮಕ್ಕಳಿಗೋಸ್ಕರ ನಾವು ಈ ಹಳ್ಳಿಗೆ ಬಂದು ಸೆಟ್ಲಾದ್ವಿ. ಬಟ್ ಇಲ್ಲಿ ಬಂದ ಮೇಲೆ ಸೊ ಇದ್ರ ಮುಂದಿನ ಇನ್ನು ಜೀವನ ಇಲ್ಲ. ಅಷ್ಟು ಖುಷಿಯಾಗಿದ್ವಿ, ಹೆಲ್ದಿ ಆಗಿರಲಿ, ಫ್ರೀಡಮ್ ಆಗಿರಲಿ, ಯಾವುದೇ ಒಂದು ನಮ್ಮ ಹತ್ರ ಇವತ್ತು ಕೋಟಿ ದುಡಿಲಿಕ್ಕಾಗದೇ ಇರ್ಬೋದು, ಲಕ್ಷ ದುಡಿಲಿಕ್ಕಾಗದೇ ಇರ್ಬೋದು, ಬಟ್ ಆರೋಗ್ಯ ಮತ್ತು ಖುಷಿನ ಅದನ್ನು ಬೆಲೆ ಕಟ್ಟೋಕ್ಕಾಗದಷ್ಟು ಖುಷಿಲಿದ್ದೀವಿ ನಾವು. ಇಲ್ಲ ಬಂದು
ಇಲ್ಲಿ ಯಾರು ನಮ್ಮ ಮೀಡಿಯೇಟರ್ ಇರ್ತಾರಲ್ಲ ಅವ್ರನ್ನ ಇದು ಮಾಡಿ ಸಂಪರ್ಕ ಮಾಡಿ ಇಲ್ಲಿ ಎಲ್ಲೆಲ್ಲಿ ಜಾಗಗಳಿದೆ ನಮಗೆ ಸೂಟೇಬಲ್. ಯಾಕೆಂದರೆ ನಮ್ಮ ಉದ್ದೇಶ ಊರಿಗೆ ಹಳ್ಳಿಗೆ ಬಂದ ಮೇಲೆ ಹಸುಗಳನ್ನ ಸಾಕಬೇಕು ಅಂತ ಇತ್ತು, ಅಂದರೆ ನಮ್ಮ ಉದ್ದೇಶ. ಬಟ್ ಈ ಮಲೆನಾಡು ಗಿಡ್ಡಗಳು ದೇಶೀಯ ಆಕಳು ಸಾಕಬೇಕು ಅಂತ ಅಂದರೆ ಮೊದಲೇ ಒಂದು ಆಲೋಚನೆ ಇರಲಿಲ್ಲ. ಬಟ್ ಅದು ಯಾವುದೋ ಕಾರಣಾಂತರದಿಂದ ಅವುಗಳನ್ನ ನೋಡಿಕೊಂಡು ಅವುಗಳ ಮೇಲೆ ಒಂದು ಪ್ರೀತಿ ಮತ್ತು ಅವುಗಳ ಸ್ಥಿತಿ ನೋಡಿ ನಾವು ಇದನ್ನು ಚಾಯ್ಸ್ ಮಾಡಿದ್ವಿ, ಏನು ಇವು ಸಾಕಬೇಕು ಅಂತ. ನಮಗೇನು ಇಲ್ಲಿ ಬಂದಾಗಲೂ ಏನು ಕಷ್ಟಗಳು, ಯಾವುದೇ ಕೆಲಸಗಾರರ ಕಷ್ಟ, ಯಾಕೆಂದರೆ ಕೆಲಸಗಾರರು ನಾವು ಹೇಗಿರ್ತೀವೋ ಅದ್ರ ಮೇಲೆ ಅವರು ಡಿಪೆಂಡ್ ಆಗಿರ್ತಾರೆ. ನಾವು ಇನ್ನು ಈ ಗೋಶಾಲೆಗಳು ನಾವು ಕೆಲಸ ಮಾಡಬೇಕು, ಅವರೊಟ್ಟಿಗೆ ನಾವು ಬಾಂಧವ್ಯವಾಗಿರಬೇಕು, ಅವರು ಚೆನ್ನಾಗಿರ್ತಾರೆ, ಅವರು ನಮ್ಮನ್ನು ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಯಾಕೆಂದರೆ ಗೋಶಾಲೆ ಹೇಳೋದು ಒಬ್ಬರಿಂದ ನಡೆಯುವಂಥ ಒಂದು ಇದಲ್ಲ ಇದು, ಅಂದರೆ ಎಷ್ಟು ಕೈಗಳಿದ್ರೂ ಕಮ್ಮಿ ಹೇಳ್ತೀವಿ ನಾವು. ಹಾಗಾಗಿ ನಮ್ಗೆ ಇವತ್ತಿಗೂ ಅದರ ಒಂದು ಸಮಸ್ಯೆಗಳು ಕಷ್ಟ ಅಂತ ಒಂದು ಯಾವತ್ತು ನಾವೇನು ಇವತ್ತಿಗೆ ಸ್ಟಾರ್ಟ್ ಮಾಡಿದಾಗ ಇವತ್ತಿಗೂ ಒಂದು ಕಷ್ಟ ಅಂತ ನಮ್ಗೆ ಇವತ್ತಿಗೂ ಅದೊಂದು ಅನಿಸಿಲ್ಲ. ಎಷ್ಟು ಜನ ಇದ್ದಾರೆ ನಮ್ಮಲ್ಲಿ 4 ಜನ ಲೇಬರ್ ಇದ್ದಾರೆ. ಎಲ್ಲ ತೋಟದ ಕೆಲಸ, ಹಸುಗಳ ಕೆಲಸಕ್ಕೆ 3 ಜನ ಇನ್ಕ್ಲೂಡ್ ನಾನು ಸೇರಿ ನಾನೊಬ್ಬ 4, ಮತ್ತು ತೋಟದ ಕೆಲಸಕ್ಕೆ 1-2 ಜನ. ಇಷ್ಟು ಜನ ನಮ್ಮಲ್ಲಿ ವರ್ಕ್ ಮಾಡ್ತಾರೆ ಡೈಲಿ ವೇಜಸ್. ತುಂಬ ಖುಷಿ ಇದೆ ರೀ. ನಾವು ಈ ಹಳ್ಳಿ ಲೈಫು ಇಷ್ಟು ಚೆನ್ನಾಗಿರುತ್ತೆ ಅಂತಲೂ ನಾನು ಕಳೆದದ್ದು ಹಳ್ಳಿಲೇ, ಬಟ್ ಆ ಊರಿಗಿಂತನೂ ಹೆಚ್ಚು ಖುಷಿ ಇಲ್ಲ ನಾನು. ಅಂದರೆ ಇಷ್ಟು ಹಸುಗಳು ಮೊದಲು ನಮ್ಮಲ್ಲೂ ಹಸುಗಳಿದ್ದು ಸಾಕ್ತಾ ಇದ್ದೆ, ಪ್ರೀತಿ ಇತ್ತು, 1-2 ಹಸುಗಳು 4 ಹಸುಗಳು. ಬಟ್ ಈ 100 ಹಸುಗಳನ್ನ ಒಟ್ಟಿಗೆ ನಾನಿರುವಾಗ ತುಂಬ ನಾನು ಹೆಮ್ಮೆ ಪಡ್ತೀನಿ. ತುಂಬ ನಾನೊಬ್ಬ ಲಕ್ಕಿ ಮನುಷ್ಯ ಅಂತ. ನನ್ನ ಇದಕ್ಕೆ ಆ್ಯಕ್ಚುಲಿ ದೇಶಿ ತಳಿ ಮಲೆನಾಡು ಗಿಡ್ಡದ ಬಗ್ಗೆ ಇಂಟ್ರೆಸ್ಟ್ ನನ್ನ ವೈಫೇ ಆ್ಯಕ್ಚುಲಿ. ಅವಳೇನೆ ಅದ್ರ ಬಗ್ಗೆ ತುಂಬ ಒಂದು ಪ್ರೀತಿ ಮತ್ತು ಅದ್ರ ಬಗ್ಗೆ ತುಂಬ ಅಕ್ಕರೆ ಅದನ್ನು ಮಾಡಬೇಕು ಹೇಳೋ ಇಂಟ್ರೆಸ್ಟ್ ತಗೊಂಡು ಹಳ್ಳಿಗೆ ಬರೋಕ್ಕೂ ಅವಳೇನೆ ಫಸ್ಟು. ಅದರಲ್ಲೂ ಈ ಗೋಗಳನ್ನ ಸಾಕೋಕ್ಕೆ ಚಾಯ್ಸ್ ಮಾಡಿದ್ದು ಅವಳೇನೆ. ರೈತರಿಗೆ ಅಟ್ಲೀಸ್ಟು ಇನ್ನೊಂದು 2-3 ಹಸುಗಳನ್ನ ಸಾಕಿ ನಿಮ್ಮ ಮನೇಲೇ ಒಂದಿಷ್ಟು ಗೊಬ್ಬರಗಳನ್ನು ರೆಡಿ ಮಾಡ್ಕೊಳ್ಳಿ, ನಿಮ್ಮ ತೋಟಗಳಿಗೆ ನಿಮ್ಮ ಹೊಲಗಳಿಗೆ ನೀವು ರೆಡಿ ಮಾಡ್ಕೊಳ್ಳಿ. ಆದಷ್ಟು ರಾಸಾಯನಿಕ ಗೊಬ್ಬರಗಳನ್ನು ದೂರ ಮಾಡಿ ಭೂಮಿಯನ್ನು ಫಲವತ್ತತೆಯಾಗಿ ಇಟ್ಕೊಳ್ಳಿ. ಯಾಕೆಂದರೆ ಇವುಗಳ ಗೊಬ್ಬರ ಬೆಲೆ ಕಟ್ಟಲಾಗದಷ್ಟು ಮೊದಲು ಏನು ಪೂರ್ವಜರು ಏನಿತ್ತು, ಯಾವತ್ತೂ ರಾಸಾಯನಿಕ ಗೊಬ್ಬರವನ್ನು ನೋಡಿರಲಿಲ್ಲ. ಇದೇ ಜಮೀನು, ಇಷ್ಟೇ ಎಕರೆ ಜಮೀನು, ಇಷ್ಟೇ ಲ್ಯಾಂಡನ್ನು ಅವರು ಚೆನ್ನಾಗಿ ಡೆವಲಪ್ ಮಾಡ್ತಾಯಿದ್ರು, ಅದರಲ್ಲೇನು ಇದಿಲ್ಲ. ಬಟ್ ಈಗ ರಾಸಾಯನಿಕ ಬಂದ ಮೇಲೆ ಜನಗಳು ಆದಷ್ಟು ಅದಕ್ಕೇ ಮರೆ ಹೋಗಿದ್ದಾರೆ. ನಾವು ಹೇಳೋದಿಷ್ಟೇ, ಆದಷ್ಟು ಗೋವುಗಳ ಗೊಬ್ಬರ ಅವುಗಳನ್ನ ಸಾಕಿ ಅವುಗಳ ಗೊಬ್ಬರ ತಗೊಂಡು ನಿಮ್ಮ ಹೊಲದಲ್ಲಿ ಚಿನ್ನ ಬೆಳ್ಕೊಳ್ಳಿ ಇಷ್ಟೇ ಹೇಳಲಿಕ್ಕೆ ನಾನು. ಇಲಾಖೆಯಿಂದ ಏನಾದರೂ ಸಹಾಯ ಸಿಕ್ಕಿತ್ತಾ? ಇಲ್ಲ, ನಾನು ಇವತ್ತಿಗೂ ಯಾವುದೇ ಒಂದು ಇಲಾಖೆಗೂ ಒಂದು ಅದ್ರ ಬಗ್ಗೆ ನಾನು ಯಾವುದೇ ಒಂದು ಅರ್ಜಿ ಆಗಲಿ ಯಾವುದೇನು ಕೊಟ್ಟಿಲ್ಲ. ಯಾಕೆಂದರೆ ನನ್ನ ಹತ್ರ ಇಷ್ಟು ದಿನವರೆಗೂ ಇಷ್ಟು ದಿನ ನಾನು ಅದನ್ನು ಸಾಕಬಲ್ಲೆ ಹೇಳೋ ಒಂದು ಲಾಸ್ಟ್ ಕರೋನಾದಲ್ಲಿ ಅನಿಸಿತ್ತು ನಾನು ಕೊಡಬೇಕಿತ್ತು ಅಂತ. ಅಲ್ಲಿ ತನಕ ನನಗೇನು ಯಾವುದೇ ಒಂದು ಗೌರ್ಮೆಂಟಿಗೆ ಯಾವುದೇ ಒಂದು ಅಪ್ಲಿಕೇಶನ್ ಹಾಕಿಲ್ಲ. ನನಗೆ ಸಹಾಯಧನ ಬೇಕು ಆ ಥರ ಏನು. ನನ್ನ ಉದ್ದೇಶ ಅವ್ನು ಸಾಕಬೇಕು, ನನ್ನದೇ ಒಂದು ಇರೋದಕ್ಕೋಸ್ಕರ ನಾನು ನನ್ನದೇ ರಿಜಿಸ್ಟ್ರೇಷನು, ನನ್ನದೇ ಆದ ಒಂದು ಗೋಶಾಲೆ, ಇದು ರಿಜಿಸ್ಟರ್ಡ್ ಗೋಶಾಲೆ. ಎಲ್ಲ ಒಂದು ಗೋಶಾಲೆಗೆ ಎಲ್ಲದೂ ಏನು ನಮ್ಮಲ್ಲಿ 12A 10A ಎಲ್ಲದನ್ನು ಮಾಡಿಸಿಟ್ಕೊಂಡಿದ್ದೀನಿ. ಬಟ್ ಇವತ್ತಿಗೂ ನಾನು ಯಾರಿಗೂ ಅಂದರೆ ಏನು ಡೊನೇಷನ್ಗೋಸ್ಕರ ಇದು ಮಾಡಿಲ್ಲ. ನಮ್ಮಲ್ಲಿ ಇನ್ನು ಮುಂದೇನಾದರೂ ನಾವು ಹಿಂಗೆ ತುಂಬ ಹಸುಗಳಾದಾಗ ಆವಾಗ ನಾವು ಈ ಗೋಭಕ್ತರನ್ನ ಒಂದು ಸಂದರ್ಶನ ಮಾಡು, ಅಂದರೆ ಅವ್ರನ್ನ ಮೀಟ್ ಮಾಡಿ ಅವ್ರು ನಮ್ಮ ಗೋಶಾಲೆಗಳಿಗೆ ಯಾವುದೇ ಒಂದು ಇದು ಮಾಡುವಂಥ ಒಂದು ಮುಂದಿನ ಒಂದು ದಿನದ ಒಂದು ಇದಿದೆ, ಮತ್ತು ಹಸುಗಳನ್ನ ಜಾಸ್ತಿ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಇಟ್ಕೊಂಡಿದ್ದೀವಿ. ಅಲ್ಲ, ಅದು ಏನಾಗಿದೆ ಅಂದರೆ ಗೋ ಸಂರಕ್ಷಣೆ ಮಾಡ್ತಾ ಇದ್ದೀರಿ. ಹೌದು, ಅದು ಏನಾಗಿದೆ ಅಂದರೆ ಈ ಸರ್ಕಾರದಿಂದ ಒಂದು ಯಾರು ಈಗ ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಸರ್ಕಾರದಿಂದ ಎಲ್ಲವನ್ನು ನಾನು ಕಾಪಾಡ್ತೇನೆ ಅಂತ ಹೇಳೋದು ಕಷ್ಟ. ಯಾಕೆಂದರೆ ನಾವೊಂದು ದಾರಿ ಹಿಡಿದಾಗ ಮತ್ತು ಅವನು ಒಂದು ದಾರಿ ಹಿಡಿದಿರ್ತಾನೆ, ಅದನ್ನ ಕದ್ದೊಯ್ಯೋದು ಹೇಗೆ ಅಂತ. ಆದರೆ ನಾವು ಆದಷ್ಟು ಕಟಕರಿ ಕೊಡಬೇಡಿ ಅಂತ ಹೇಳಬಲ್ಲೆ. ಯಾಕೆಂದರೆ ಇದು ಸರ್ಕಾರದಿಂದಾಗಲಿ ಅಥವಾ ಯಾವುದೇ ಒಂದು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಅದನ್ನು ಬಂದ್ ಮಾಡಿಸ್ತೇನೆ ಹೇಳೋದೊಂದು ಅದು ಸಮನೆ ಅಲ್ಲ. ನಾವು ಜನಗಳು ಅದನ್ನು ಅರ್ಥಕೊಂಡು ಅದನ್ನು ಆದಷ್ಟು ಅದನ್ನು ಬಂದ್ ಮಾಡಬೇಕು ಅಂತ ನಾನು ಇಷ್ಟು ಹೇಳಬಲ್ಲೆ.